ಹಾಗಾಗಿ ಬಂಧುಗಳೇ, ಗೆಳೆಯರೇ, ನಾವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಸಲು. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ನಾವು ಅವ್ರನ್ನ ತಡೆ ಹಿಡಿದು ನಿಲ್ಲಿಸಿ ನುಗ್ಗಬೇಕಾಗ್ತದೆ, ಅವರ ಮನೆಗಳಿಗೆ ನುಗ್ಗಬೇಕಾಗ್ತದೆ. ಅಂತ ದಿನಗಳು ಬಹಳ ಸಮೀಪಿದಾವೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನು ಮಾಡದೆ ಕೂಡಲೇ ನೇಮಕಾತಿಯನ್ನು ಪ್ರಾರಂಭಿಸಬೇಕು. ವಯೋಮಿತಿಯನ್ನು ಸಡಿಸಬೇಕು ಅಂತಕ್ಕಂಥದ್ದು. ವಯೋಮಿತಿಯನ್ನೇನೋ ನಿನ್ನೆ ಸ್ವಲ್ಪ ಸಡಿಲಿಕೆ ಮಾಡಿದ್ದಾರೆ, ಅದು ಸಡಿಲಿಕೆ ಅಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್. ಅದು ಒಂದೇ ನೇಮಕಾತಿಗೆ ಮಾತ್ರ ಅಂತ ಹೇಳಿದ್ದಾರೆ. ಆ ಒಂದೇ ನೇಮಕಾತಿ ಅಲ್ಲ, ಇನ್ನುಳಿದ ನೇಮಕಾತಿಗಳಿಗೂ ಕೂಡ ನೀವೇನಪ್ಪಾ ಅಂತಂದ್ರೆ ಸಡಿಲಿಕೆ ಮಾಡಬೇಕಾಗ್ತದೆ. ಅವೆಲ್ಲವನ್ನೂ ಕೂಡ ನಾವು ಮನೆಯಲ್ಲಿ ಬರ್ತಿದ್ದೇವೆ. ಗೆಳೆಯರೇ, ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಕೇವಲ ಏನಪ್ಪಾ ಅಂತಂದ್ರೆ ನಮ್ಮ ಹಕ್ಕು ಪಡಿಲಿಕ್ಕೆ ಅಷ್ಟೇ ಅಲ್ಲ, ನಿಮ್ಮನ್ನು ಎಚ್ಚರಿಸಲಿಕ್ಕೂ ಕೂಡ. ನೀವು ಎಚ್ಚರಗೊಳ್ಳದಿದ್ರೆ ಖಂಡಿತವಾಗ್ಲೂ ಕೂಡ ನಾವು ನುಗ್ಗಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವೆಲ್ಲರೂ ಕೂಡ ಮಾನವೀಯತೆಯಿಂದ ಅಥವಾ ನಿಮ್ಗೆ ಮನುಷ್ಯತ್ವ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾವು ಮಾತು ಕೇಳ್ತೀವಿ. ಒಂದು ವೇಳೆ ನೀವು ಮನುಷ್ಯರೇ ಅಲ್ಲ ಅಂತಂದ್ರೆ ದನಗಳ ರೀತಿಯಲ್ಲಿ ಕೂಡ ನಾವು ಕೂಡ ನಿಮ್ಮನ್ನ ದನಗಳಿಗೆ ಹೆಂಗ್ ನಡೆಸ್ಕೊಳ್ತಾರೋ ಹಂಗೆ ನಡೆಸ್ಕೊಳ್ಬೇಕಾಗ್ತದೆ. ನಮ್ಗೆ ಯಾವ ದೇಶದ ಏನಪ್ಪಾ ಅಂತಂದ್ರೆ ನಮ್ಮ ಅನುಕರಣೆ ಮಾಡಲ್ಲ. ನಮ್ಮ ದೇಶದಲ್ಲಿಯೂ ಕೂಡ ಹಲವಾರು ಪ್ರತಿಭಟಿಸಿದ್ದಾರೆ, ಹಲವಾರು ಕ್ರಾಂತಿಕಾರಿಗಳು ಉಟ್ಕೊಂಡಿದ್ದಾರೆ. ನಮ್ಮ ದೇಶದ ಕ್ರಾಂತಿಕಾರಿಗಳೇ ನಮಗೆ ಪ್ರೇರಣೆ. ನಮ್ಮ ದೇಶದ ಕ್ರಾಂತಿಕಾರಿಗಳ ಮಾರ್ಗವನ್ನು ಏನಾದ್ರೂ ನಾವು ಹಿಡಿದ್ರೆ ನೀವ್ಯಾರು ಕೂಡ ಕೂತು ಜಾಗದಲ್ಲಿ ಕುಲ್ಲಕ್ಕೆ ಆಗಲ್ಲ. ನಾವೆಲ್ಲರೂ ಕೂಡ ಇವತ್ತಿನ ಮನವಿಯನ್ನ ಸರ್ಕಾರ ಎಚ್ಚರಿಸಲಿಕ್ಕೆ ಮನವಿ ಕೊಡ್ತೇವೆ ಹೊರತು ನಾವೇನೋ ನಿಮ್ಮ ಭಿಕ್ಷೆ ಕೇಳಲ್ಲ. ನೀವು ಎಚ್ಚರಗೊಳ್ರಿ, ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಿ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ ಇನ್ನೂ 15ರಿಂದ 20 ನಿಮಿಷ ನಮ್ಮ ಎಲ್ಲ ಗೆಳೆಯರು ಮಾತನಾಡ್ತಾರೆ. ನೀವೆಲ್ಲರೂ ಕೂಡ ಗೆಳೆಯರೇ, ಈಗ ನಮ್ಮ ಧರಣಿ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ನಾವು ಮನವಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಡಬೇಕಂತ ಮಾಡಿದ್ವಿ. ನಾವಿರ್ತಕ್ಕಂಥ ಸ್ಥಳಕ್ಕೆ ಜಿಲ್ಲಾ ಆಡಳಿತ, ನಮ್ಮ ಎಸ್ಪಿ ಸಾಹೇಬರು, ನಮ್ಮ ಜಿಲ್ಲೆಯ ಉನ್ನತ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಎಸ್ಪಿ ಸಾಹೇಬರು ನಮ್ಮ ಮನವಿಗೆ ಸ್ಪಂದಿಸಿ ಅವರು ನಾವಿರೋ ಸ್ಥಳಕ್ಕೆ ಬಂದು ಮನವಿಯನ್ನ ಸ್ವೀಕಾರ ಮಾಡ್ತೀವಿ ಬಂದಿದ್ದಾರೆ. ನಿಮ್ಮೆಲ್ಲರ ಉದ್ದೇಶ ಮೊದಲು ಕೇಳು, ಹೌದಾ? ನೀವು ನಾಳೆ ನೀವು ಕೂಡ ಏನು ನಮ್ಮ ತಲೆಯಲ್ಲಿ ಕಾಕಿ ಹಾಕೋಬಹುದು, ಡಿಸ್ಟ್ರಿಕ್ಟ್ ಹತ್ರ ನೀವು ಕೂಡ ರೆವಿನ್ಯೂ ಇಲಾಖೆಗೂ ಬರ್ಬೋದು. ನೋಡಿ, ನಾವು ಅಧಿಕಾರಿಗಳು ಆಗೋಕ್ಕಿಂತ ಮುಂಚೆ ಕೂಡ ನಾವು ಕೂಡ ವಿದ್ಯಾರ್ಥಿಗಳೇ ಆಗಿದ್ವಿ. ನಾವು ಕೂಡ ನಿಮ್ಮಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರಿ ನಡೆಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಬರೋದು ಇವತ್ತು ನಾವು ಈ ಕಡೆ ಇದ್ದೀವಿ. ಒನ್ಸ್ ಅಪಾನ್ ಎ ಟೈಮ್ ನಾವು ಕೂಡ ನಿಮ್ ತರನೇ ವಿದ್ಯಾರ್ಥಿಗಳಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಓದಿ ಮಾಡಿ ನಿಮ್ಮ ಕಷ್ಟ ಏನಿದೆ, ನಿಮ್ಮ ಏನಿದೆ, ಎಷ್ಟು ಕಷ್ಟ ಪಡಬೇಕಾಗುತ್ತೆ. ತಂದೆ ತಾಯಿಗಳು ನಿಮ್ಮನ್ನ ಏನು ಕಷ್ಟಪಟ್ಟು ದುಡಿದು ಮಾಡಿ ಇಲ್ಲಿ ಲೈಬ್ರರಿ ಫೀಸು, ಕೋಚಿಂಗ್ ಫೀಸು, ನಿಮ್ಮ ಹಾಸ್ಟೆಲ್ ಫೀಸು, ಊಟದ ಫೀಸು ಅಂತೇಳಿ ಕಟ್ಟಿ ಮಾಡಿ ಸುಮಾರು ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ಕೂಡ ನೀವು ಗ್ರಾಜುಯೇಷನ್ ಮುಗಿಸ್ಕೊಂಡು ಬಹಳಷ್ಟು ಕಷ್ಟಪಟ್ಟಿರ್ತೀರ ಅನ್ನುವಂತ ಆ ನೋವು ನಾವು ಇಲ್ಲಿ ನಿಂತು ಹೇಳ್ತಾ ಇಲ್ಲ, ನಮಗೂ ಕೂಡ ಅನುಭವಿಸಲು ಕೂಡ ಗೊತ್ತಿದೆ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾನು ವಿದ್ಯಾರ್ಥಿಯಾಗಿನೂ ಗೊತ್ತಿದೆ, ಲೆಕ್ಚರರ್ ಆಗಿಯೂ ಗೊತ್ತಿದೆ, ಇವತ್ತು ಪೊಲೀಸ್ ಅಧಿಕಾರಿಯಾಗಿನೂ ಗೊತ್ತಿದೆ. ನಾನು ಎಲ್ಲಾ ಹಂತಗಳನ್ನ ನೋಡಿದ್ದೀನಿ. ಈಗ ಏನ್ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ, ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರ್ಬೇಕಾದ್ರೆ ಈ ಸಿಸಾಟ್ ಇಂಟ್ರೊಡ್ಯೂಸ್ ಆಗಿತ್ತು. ನಿಮ್ಗೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ. ಸಿವಿಲ್ ಸರ್ವಿಸ್ ಅಪ್ಟಿಟ್ಯೂಡ್ ಟೆಸ್ಟ್ ಈಗ ಕೆಎಸ್ಸಿಗೂ ಇದೆ, ಯುಪಿಎಸ್ಸಿಗೂ ಇದೆ, ಎಲ್ಲ ಇದೆ. ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ರೀಜನಲ್ ಲ್ಯಾಂಗ್ವೇಜಸ್, ಉದಾಹರಣೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಕೂಡ 2012, 13, 14 ಸಂದರ್ಭದಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳನ್ನು ಕೂಡ ಏನು ಪ್ರತಿಭಟನೆಯನ್ನ ಮಾಡುತ್ತೆ. ಆಮೇಲೆ ಸರ್ಕಾರ ಏಜ್ ರಿಲ್ಯಾಕ್ಸೇಷನ್ ಮತ್ತೆ ಏನು ನಿಮಗೆ ಅಟೆಂಪ್ಟ್ಸ್ಗಳನ್ನ ಅವಕಾಶಗಳನ್ನ ಕೊಡುತ್ತೆ. ಈಗ ನೀವು ಕಳೆದ ನಿಮ್ಮ ಡಿಮ್ಯಾಂಡ್ಸ್ಗಳು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ. ಯಾಕಂದ್ರೆ ಧಾರವಾಡದಲ್ಲಿನೂ ಕೂಡ ಪ್ರತಿಭಟನೆ ಆಯಿತು. ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು ಎಲ್ಲಿ ಅಂತಂದ್ರೆ ಧಾರವಾಡ ಬಿಟ್ರೆ ಹೈಯೆಸ್ಟ್ ಇರೋದು ಬಿಜಾಪುರಮ್ಮ. ಸೊ ಇಲ್ಲಿ ಸುಮಾರು 4 ರಿಂದ 5 ಸಾವಿರ ಈಗಾಗಲೇ ಸರ್ಕಾರ
ನಿನ್ನೆನೆ ಕೂಡ ನಿಮಗೆ ಒಂದು ನ್ಯೂಸ್ ಬಂದಾಗಿದೆ. ಏನು ಅಂತಂತಂದ್ರೆ ಒಂದ್ ನಿಮಿಷ ಕೇಳಿ ಪೂರ್ತಿ. ನಿಮ್ಮ ಡಿಮ್ಯಾಂಡ್ಗಳು 10 ಇರ್ಬೋದು. ಆ 10 ಡಿಮ್ಯಾಂಡ್ಸ್ಗಳನ್ನ ಇಲ್ಲಿಂದ ಸರ್ಕಾರಕ್ಕೆ ತಲುಪಿಸುವಂತ ಕಾರ್ಯವನ್ನ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಾಗಿ ಮಾಡ್ತಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರೋದು ಕೂಡ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ನೋಡಿದೀರಾ. ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಮಾಡುತ್ತೆ. ಈಗಾಗಲೇ ಭೀಮಾ ನದಿ ಪ್ರವಾಹ ಸಂದರ್ಭದಲ್ಲಿ ಸಿಂದಗಿ ಮತ್ತೆ ಆಲ್ಮೇಲು ಮತ್ತೆ ಇಂಡಿ ಭಾಗದಲ್ಲಿ ಏನು ಪ್ರವಾಹ ಆಗಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಮೀಟಿಂಗ್ ಅನ್ನು ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂತಹ ಬೆಳೆ ಹಾನಿ, ಪ್ರವಾಹದಿಂದ ಆಗಿರುವಂತಹ ಮನೆ ಹಾನಿ, ಇನ್ನಿತರ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರೋದಕ್ಕೆ ಜಿಲ್ಲಾಧಿಕಾರಿಗಳು ಕಲಬುರಗಿಯಲ್ಲಿ ಹೋಗಿದ್ದಾರೆ. ನಿಮ್ಮ ಸಮಸ್ಯೆಯನ್ನ ಆಲಿಸೋದಕ್ಕೆ ಇವತ್ತು ವಿದ್ಯಾರ್ಥಿಗಳದ್ದು ಈ ಪ್ರತಿಭಟನೆ ಇದೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸೋದಕ್ಕೆ ನನ್ನನ್ನ ಇಲ್ಲಿ ಇರೋದಕ್ಕೆ ಡೈರೆಕ್ಷನ್ ಕೂಡ ಬಂದಿದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಅಡಿಷನಲ್ ಡಿಸಿ ಸಾಹೇಬರು ಕೂಡ ಇಲ್ಲಿದ್ದಾರೆ, ಇದೇ ಜಿಲ್ಲೆಯವರು ಇದ್ದಾರೆ. ಇವರು ಕೂಡ ಕಷ್ಟಪಟ್ಟು ನಿಮ್ ತರ ಹಾಸ್ಟೆಲ್ದಲ್ಲಿದ್ದೇನೆ ಇವತ್ತು ಕೆಎಎಸ್ ಅಧಿಕಾರಿಯಾಗಿ ಬಿಜಾಪುರದಲ್ಲಿ ಅಡಿಷನಲ್ ಡಿಸಿ ಆದಂತ ಒಂದು ಲೈವ್ ಎಕ್ಸಾಂಪಲ್ ಕೂಡ ಇಲ್ಲೇ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಮ ಸಂವಿಧಾನದ ಹಕ್ಕು, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಈಗಾಗಲೇ ವಿದ್ಯಾರ್ಥಿಗಳ ಏನು ಡಿಮ್ಯಾಂಡ್ಸ್ ಇತ್ತು, ಆ ವಿದ್ಯಾರ್ಥಿಗಳ ಡಿಮ್ಯಾಂಡ್ಸ್ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವರು, ಮಾನ್ಯ ಗೃಹ ಮಂತ್ರಿ ಅವರು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಒನ್ ಬೈ ಒನ್ ಸ್ಟೆಪ್ಸ್ ಗಳನ್ನ ತಗೋತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಒಳ್ಳೆಯ ನ್ಯೂಸ್ಗಳು ಕೂಡ ವೇಟ್ ಮಾಡ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಡಳಿತದ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಇಲ್ಲಿ ಸೇರಿದ್ದೀರಾ. ದಯವಿಟ್ಟು ತಮ್ಮ ಬೇಡಿಕೆಗಳು ಏನಿದೆ ನಮಗೆ ಜಿಲ್ಲಾಡಳಿತಕ್ಕೆ ಕೊಡಿ, ಅದನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಆಮೇಲೆ ಏನು ಅಂತಂದ್ರೆ ಬರುವಂತ ದಿನಗಳಲ್ಲಿ ಸಾಕಷ್ಟು ರಿಕ್ರೂಟ್ಮೆಂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಬಹಳ ನಿಶ್ಚಳವಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ತಾವು ಓದಿನಲ್ಲಿ ಗಮನ ಕೊಟ್ಟು ಕಷ್ಟಪಟ್ಟು ಓದಿ ತಾವು ಕೂಡ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತಂತೇಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತಂತೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಒಂದು ವಾರದಲ್ಲಿ ಏನಾದರೂ ಸರ್ಕಾರದಿಂದ ಪ್ರತಿಕ್ರಿಯೆ ಬರದೇ ಇದ್ರೆ ಖಂಡಿತವಾಗ್ಲೂ ಇದರ 10 ಪಟ್ಟು ಜನ ಸೇರಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಧರಣಿ ಕೂತ್ಕೊಳ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಟನೆ ಮಾಡುತ್ತಾ ನಾವು ಕುಳಿತಿದ್ದೀರಿ. ಮಾನ್ಯ ಎಸ್ಪಿ ಸಾಹೇಬರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಹೋಗಬೇಕಾಗಿತ್ತು. ಇವತ್ತು ತಾವೆಲ್ಲ ಪ್ರತಿಭಟನೆ ನಿಮಿತ್ತ ಅವರು ಕೂಡ ಉಳ್ಕೊಂಡಿದ್ದಾರೆ. ಅಡಿಷನಲ್ ಎಸ್ಪಿ ಅವರು ಮುಂಜಾನೆ 6 ಗಂಟೆಗೆ ಅವರು ಹೋಗಬೇಕಾಗಿತ್ತು. ಅವರು ಕೂಡ ಇವತ್ತು ತಮ್ಮ ಪ್ರತಿಭಟನೆಗಾಗಿ ಇಲ್ಲಿ ಉಳ್ಕೊಂಡಿದ್ದಾರೆ. ಹೀಗಾಗಿ ತಾವು ಏನು ನೇಮಕಾತಿ ಆಗಬೇಕು ಅನ್ನುವಂಥದ್ದು ಮನವಿಯನ್ನು ಕೊಡ್ತಾ ಇದ್ದೀರಿ, ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಈಗಾಗಲೇ ತಾವು ಪ್ರತಿಭಟನೆ ಮೂಲಕ ಇಲ್ಲಿ ಹಲವಾರು ಜನರಲ್ಲಿ ಮಾತಾಡಿದರೆ ಕೇಳಿದ್ದೀವಿ. ಶ್ರೀನಾಥ್ ಅವರು, ಪೂಜಾರಿ ಅವರ ನೇತೃತ್ವದಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ರಿ. ಈಗಾಗಲೇ ಎಸ್ಪಿ ಸಾಹೇಬರು ಜಿಲ್ಲಾ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿ ಸಾಹೇಬರು ಆಧಾರ ಸ್ತಂಭಗಳಿದ್ದಾರೆ. ಮಾನ್ಯ ಎಸ್ಪಿ ಸಾಹೇಬರೇ ಇಲ್ಲಿ ತಮ್ಮ ವೇದಿಕೆ ಬಂದಿದ್ದಾರೆ, ನಾನು ಕೂಡ ಬಂದಿದ್ದೀವಿ. ಇಡೀ ಎಲ್ಲ ಪೊಲೀಸ್ ಇಲಾಖೆಯು ಇಲ್ಲಿ ತಮ್ಮೊಂದಿಗೆ ಇದೆ. ಹೀಗಾಗಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ರೆ ಇಲ್ಲಿವರೆಗೂ ಮನವಿಯನ್ನು ನೀವು ಕೊಟ್ಟು ಇಲ್ಲಿವರೆಗೆ ಇದನ್ನು ಮುಕ್ತಾಯಗೊಳಿಸಬೇಕಂತ ಕೇಳ್ಕೊಳ್ತಾ ನಿಮ್ಮ ಮನವಿಯನ್ನು ನಾವು ಸರ್ಕಾರ ಕಳಿಸಿಕೊಡ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಕಾನೂನನ್ನ ಕೈಗೆ ತೆಗೆದುಕೊಳ್ಳದೆ ಶಾಂತ ರೀತಿಯಿಂದ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಎಸ್ಪಿ ಸಾಹೇಬರು ಓದಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪರೀಕ್ಷೆ ಬರೆದು ಈ ಹುದ್ದೆಯಲ್ಲಿ ನಾವು ಬಂದಿದ್ದೀವಿ. ಅದೇ ರೀತಿ ನಿಮಗೂ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನಮ್ದು ಆ ಭರವಸೆ ಇದೆ. ಹೀಗಾಗಿ ತಾವು ನೇಮಕಾತಿ ಆಗಬೇಕು ಅಂತ ಹೇಳಿ ಮತ್ತು ವಯಸ್ಸಿನಲ್ಲಿ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ದೀರಿ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತಾ ಇದ್ದೀವಿ. ಮಾನ್ಯ ಎಸ್ಪಿ ಸಾಹೇಬರು ಕೂಡ ಇಲ್ಲಿದ್ದಾರೆ. ಅದಕ್ಕಾಗಿ ತಾವು ಕೂಡ ಗೌರವಿಸಿ ನಮಗೆ ಮನವಿ ಪತ್ರ ಕೊಡಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೀವಂತವಾಗಿರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರೂ ಒಂದು ಜೋರಾಗಿ ಸರ್ಕಾರಕ್ಕೆ ಕೇಳೋ ಹಾಗೆ ಹೋಗೋಣ. We want!